ಇವತ್ತು ಉದ್ದೂರು ಹೊಸಳ್ಳಿನಲ್ಲಿ ಇದು ನೂರಾರು ವರ್ಷಗಳ ಹಿಂದಿನ ಆಂಜನೇಯನ ಎಲ್ಲಿತ್ತೋ ಅದೇ ಜಾಗದಲ್ಲಿಟ್ಟು ನಾ ಇವತ್ತು ಸುಮಾರು ಒಂದು 40-50 ಲಕ್ಷ ರೂಪಾಯಿ ಖರ್ಚು ಮಾಡಿ ಇದೇನು ಸರ್ಕಾರದಿಂದ ಇದಕ್ಕೆ ಕೊಟ್ಟಿಲ್ಲ. ಈಗ ಮಂಜಣ್ಣವರು ಬರಬೇಕಾಯಿತು. ಅವ್ರು ಮೊನ್ನೆ ಸಾಯಂಕಾಲ ಬಂದು ಗ್ರಾಮದವ್ರಿಗೆ ಒಂದು 50,000 ರೂಪಾಯಿ ದುಡ್ಡು ಕೊಟ್ಟು ಹೋಗಿದ್ದಾರೆ ಮಂಜಣ್ಣವರು. ಅವರು ಗೊತ್ತಾಗಿಲ್ಲ ಅವ್ರಿಗೆ. ಇವತ್ತು ಮೀಟಿಂಗ್ ಅವ್ರದ್ದು ಅರ್ಜಿ ಸಮಿತಿ ಮೀಟಿಂಗ್ ಇದೆ. ನಿನ್ನೆ ನಾನೇ ಫೋನ್ ಮಾಡಿದೆ, ಮಂಜಣ್ಣರೇ ನೀವು ಬರಲೇಬೇಕು ಅಂತ. ಮಂಜಣ್ಣರಿದ್ದು ರೇವಣ್ಣ ನಿಮ್ಮದೇ ಈ ಥರ ಅರ್ಜಿ ಸಮಿತಿಲಿ ಒಂದು ಒಳಸಿಪುರದ್ದು ಇದೆ, ಅದಕ್ಕೆ ನಾನು ಬರೋಕ್ಕಾಗ್ತಾಯಿಲ್ಲ, ಏನು ಮಾಡಬೇಕು ಹೇಳು. ನಾನಿದ್ದೀನಿ, ಕುಮಾರಣ್ಣರಿಗೆ ಹೇಳ್ತೀನಿ, ಉದ್ದೂರು ಹೊಸಳ್ಳಿಯವ್ರಿಗೂ ಹೇಳ್ತೀನಿ, ನೀವೇನು ಬರೋದು ಬೇಡಪ್ಪ, ಕೆಲಸ ಮಾಡು ಅಂತ ಹೇಳಿ ಮಂಜಣ್ಣರು ಇವತ್ತು ಬರೋದಲ್ಲೇ ಇರೋದ್ರಿಂದ ಅನ್ಯತಾ ಯಾರೂ ಭಾವಿಸ್ಬೇಕಾಗಿಲ್ಲ. ಕುಮಾರಣ್ಣವ್ರಿಗೂ ನಿನ್ನೆ ಫೋನ್ ಮಾಡಿದ್ದಾರೆ ಮಂಜಣ್ಣವರು. ಇವತ್ತು ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರಿಗೆ ಹೇಳಿ ಮಂಜಣ್ಣವ್ರಿಗೂ ಇವತ್ತು ವಂದನೆ ಸಲ್ಲಿಸಿ, ತಹಸೀಲ್ದಾರಿಗೆಲ್ಲ ನಮ್ಮ ಯುವಕರು, ಉದ್ದೂರು ಹೊಸಳ್ಳಿ ಯುವಕರು ಇವತ್ತು ಅದ್ಭುತವಾಗಿ ಕಳೆದ ಅವರು ಒಂದು 5-6 ತಿಂಗಳಿಂದ ಕಷ್ಟಪಟ್ಟು ಕೈಯಿಂದ ಕೆಲವು ದುಡ್ಡು ಹಾಕ್ಯಂಡು ಮಾಡ್ಯಾವೆ. ಅವರು ನೋಡಿದರೆ ನನಗೆ ಹೊಟ್ಟೆ ಹೊಡೆದೋಗುತ್ತೆ. ಅದಕ್ಕೋಸ್ಕರ ನಮ್ಮ ಹತ್ರ ಬಂದರು, ತಲೆ ಕೆಡಿಸ್ಕೋಬೇಡಿ, ಅದು ಯಾಕೆಂದ್ರೆ ಇಲ್ಲೇನು ಇನ್ನೂ ನೀರಾವರಿ ಪ್ರದೇಶ ಅಲ್ಲ, ಒಂದು ಲಿಫ್ಟ್ ಇರಿಗೇಷನ್ ಐತೆ, ನೀರು ಬರುತ್ತೋ ಇಲ್ವೋ, ಯಾವಾಗ ಬರುತ್ತೋ ಇಲ್ವೋ, ಅದು ಬಂದ್ರಾಯ್ತು ಇಲ್ಲ. ಅದರಿಂದ ಪಾಪ ಇಲ್ಲೆಲ್ಲ ಒಂದು ಸ್ವಲ್ಪ ಜನ ಅಷ್ಟು ಇನ್ನೂ ಇದಾಗಿಲ್ಲ. ಆ ಉದ್ದೇಶದಿಂದನೇ ಕುಮಾರಣ್ಣವ್ರಿಗೆ ಹೇಳೋದು, ಇಲ್ಲೊಂದು ಫ್ಯಾಕ್ಟ್ರಿ ಮಾಡಿಕೊಡಿ, ಒಂದು 25,000 ಹುಡುಗರಿಗೆ ಕೆಲಸ ಕೊಡಬೇಕು ಅನ್ನೋದು ಒಂದೇ ಇರೋದು. ನಾನು ಇನ್ನು ಮುಂದಕ್ಕೆ ಈಗೆಲ್ಲ ಬಾಕಿ ರೆಸ್ಟೋ ಆಮೇಲೆ ಮಾಡ್ಕೊಳ್ಳೋದು. ಕುಮಾರಣ್ಣರಿಗೆ ನಾನು ಒಂದೇ ಹೇಳಿರೋದು, ಈ ತಾಲೂಕು ಈ ಜಿಲ್ಲೆಗೆ 1-2 ಕಾರ್ಖಾನೆ ಬೇಕು. ಯಾವುದು ಬಡವರಿಗೆ ಮೇಲೆ ಅವರೀಗ ಈಗಾಗಲೇ ರೈತರು ಸಾಲ 540 ಕೋಟಿ ರೈತರು ಸಾಲ ಇತ್ತು ಹಾಸನ ಜಿಲ್ಲೆಯಲ್ಲಿ. 520 ಕೋಟಿ ಪೂರ್ತಿ ಮನ್ನಾ ಮಾಡಿಕೊಟ್ರು ಜಿಲ್ಲಾ ಬ್ಯಾಂಕಿಂದು. ಇದ್ದಿದ್ದೇ 540 ಕೋಟಿ, 1 ಲಕ್ಷದವರೆಗೆ ಪೂರ್ತಿ ಯಾವ ರೈತರದ್ದು ಇಲ್ದಂಗೆ ಸಾಲ ಮನ್ನಾ ಮಾಡಿರೋದು. ನಿಮ್ಮ ಕೆರಗೋಡು ಸೊಸೈಟಿಲಿ ನಿಮ್ಮೂರಲ್ಲೂ ಆಗಿಲ್ವೇನೆ? ನಮ್ಮ ಎಲ್ಲ ಇವನು ಮೋಹನ್ ಅಲ್ಲೋದ್ನ ಅವನಿಗೆ ಗೊತ್ತೈತೆ. ಅವನು ಇಲ್ಲಿಗೂ ಕೆರಗೋಡು ಸೊಸೈಟಿಗೂ 7-8 ಕೋಟಿ ಮನ್ನಾ ಆಗಿರ್ಬೋದು. ಅದೇ ರೀತಿ ನ್ಯಾಷನಲೈಸ್ ಬ್ಯಾಂಕ್ 30,000-40,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡಿರೋದು ಯಾರವ್ರು ಹೇಳಿ? ಇಡೀ ರಾಷ್ಟ್ರದಲ್ಲಿ ಯಾರು ಮಾಡೋರು? ಯಾವ್ದಾದ್ರು ಸರ್ಕಾರ ಮಾಡ್ಯವ್ರ? ಕುಮಾರಣ್ಣವ್ರು 2 ಲಕ್ಷದವರೆಗೆ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮಾಡಿರೋ ವ್ಯಕ್ತಿ. ಇವತ್ತು ಅದಲ್ಲದೆ ಒಳಸಿಪುರದ ಮಂತ್ರಿಗಳು ನಿರ್ವಹಣೆ ಮಾಡ್ತಾ ಇದ್ದಾರಲ್ಲ, ಮುಖ್ಯಮಂತ್ರಿಗಳು ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 7 ಫಸ್ಟ್ ಏಡ್ ಕಾಲೇಜು, ಹಳ್ಳಿ ಮೈಸೂರಿ ಫಸ್ಟ್ ಏಡ್ ಕಾಲೇಜು, 3 ಪಾಲಿಟೆಕ್ನಿಕ್ಕು, 1 ಇಂಜಿನಿಯರಿಂಗ್ ಕಾಲೇಜು, 7 ಮುರಾರ್ಜಿ ಶಾಲೆ, ನವೋದಯ ಶಾಲೆ, ಕಸ್ತೂರಿಬಾ ಶಾಲೆ, ಆದರ್ಶ ಶಾಲೆ, ಹೆಣ್ಮಕ್ಳಿಗೆ ಶಾಲೆ ಯಾರು ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕಾಗಿ. ರಾಜ್ಯದಲ್ಲಿ 1600 ಹೈಸ್ಕೂಲ್ಗಳು, 600 PU ಕಾಲೇಜ್, 250 ಸ್ಟೇಟ್ ಕಾಲೇಜ್ ಮಾಡಿದ್ದೆ ಅಂತ ಯಾರು ಮುಖ್ಯಮಂತ್ರಿ ಇದ್ದಾದರೂ ಕುಮಾರಣ್ಣರು ಅಂತ ಹೇಳಬೇಕಾಯ್ತು. ಇವತ್ತು ನಿಮ್ಮ ರೈಟ್ ಬ್ಯಾಂಕ್ ಇದೆಯಲ್ಲ, ಹೈ ಲೆವೆಲ್ ಚಾನಲ್, ಹೇಳಿ ಯಾರು ತಾಕತ್ತಿದ್ರೆ. 480 ಕೋಟಿ ಕೊಟ್ಟು ಇವತ್ತು ಲೈನಿಂಗ್ ಮಾಡಿಸಿರೋದು ಕುಮಾರಣ್ಣರು ಹೈ ಲೆವೆಲ್. ಮತ್ತು ಅದೇ ರೀತಿ ಇವತ್ತು ರೈಟ್ ಬ್ಯಾಂಕ್ ಚಾನಲ್, ಅದಕ್ಕೆ ಒಂದು 450 ಕೋಟಿ. ಈಗ ಸುಗಮವಾಗಿ ದೊಡ್ಡಹಳ್ಳಿ KR ಅವರಿಗೆ ನೀರು ಹೋಗುತ್ತೆ. ಇವತ್ತು ಈಗ ಕೆಲವ್ರು ಹೇಳ್ತಾ ಇದ್ರು, ಇವತ್ತು ಕುಮಾರಣ್ಣರ ಕಾಲದಲ್ಲಿ ಒಳಸಿಪುರ ಆಸ್ಪತ್ರೆ ಹೆಂಗಿದೆ? 23 ಜನ ಡಾಕ್ಟ್ರುಗಳಿದ್ದಾರೆ. ಅದರಿಂದ ನೀವು ಅರ್ಥ ಮಾಡ್ಕೋಬೇಕು, ಪ್ರತಿ 3 ಕಿಲೋಮೀಟ್ರಿಗೆ ಒಂದೊಂದು ಆಸ್ಪತ್ರೆ, ಸಮುದಾಯ ಆಸ್ಪತ್ರೆ ಮಾಡಿದರೆ ಅದು ದೇವೇಗೌಡರು ಅಂತ ಹೇಳಬೇಕಾಯ್ತು. ದೇವೇಗೌಡರು ಇವತ್ತು ಇದರಿಂದ ನಾನು ಕುಮಾರಣ್ಣ ಎಲ್ಲ ಸೇರಿ ಈ ರಾಜ್ಯದಲ್ಲಿ ಹಾಸನ ಬೆಂಗಳೂರಿಗೆ ರಸ್ತೆಗೆ 3-4 ಸಾವಿರ ಕೋಟಿ ತಂದು, ಇವತ್ತು ರಾಮನಾಥ್ಪುರಕ್ಕೆ ಹೋಗುತ್ತಲ್ಲಿ ಚೌಡೇಗೌಡರಿಗೆ ಬಿಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು ಮಾಗಡಿಗೆ 4,500 ಕೋಟಿ ರೋಡ್ ಕುಮಾರಣ್ಣರೇ ಬಂದು ಪೂಜೆ ಮಾಡಿದರು. ಚೌಡೇಗೌಡರು ಇಲ್ಲೇ ಕೂತವ್ರೆ. 4,500 ಕೋಟಿ ನಾನೇ PWD ಮಿನಿಸ್ಟರ್ ಇದ್ದಾಗ. ಈಗ ಇನ್ನೊಂದು ಕುಮಾರಣ್ಣರ ಹತ್ರ ಈಗಿದೆ, ಚನ್ನರಾಯಪಟ್ಟಣದಿಂದ 2 ಕೆಲಸ ಇದೆ. ಚನ್ನರಾಯಪಟ್ಟಣ ಟು ಕುಶಾಲನಗರ ರೈಲ್ವೆ ಮಾರ್ಗದ್ದೊಂದು ಆಲೆ ದೇವೇಗೌಡರು ಕಡೆ ಗಮನಕ್ಕೆ ತಂದಿದ್ದೀವಿ. ದೇವೇಗೌಡರು ಇದ್ದಾಗಲೇ ಸರ್ವೆಗೆ ಆರ್ಡ್ರ್ ಮಾಡಿದ್ರದ. ಇನ್ನೊಂದು ದೇವೇಗೌಡರು ಈಗಾಗಲೇ ಚನ್ನರಾಯಪಟ್ಟಣದಿಂದ ಒಳಸಿಪುರದ ಮೇಲೆ ಸೇಮ್ ಇದೆ,
ಏನು ರೈಲ್ವೆ ಮಾರ್ಗ ಇದೆ ಕುಶಾಲನಗರದವರೆಗೆ, ಈಗ ಮಾಕುಂಟ ಅಂದರೆ ಕೇರಳಕ್ಕೆ ಹೋಗೋದಕ್ಕೆ 1600 ಕೋಟಿ ರೂಪಾಯಿ ನಾನೇ PWD ಮಿನಿಸ್ಟ್ರಿಂದ DPR ಎಲ್ಲ ಮಾಡಿದ್ದೀವಿ. ಅದು ಕೆಲಸ ಆಗಬೇಕಾಗುತ್ತೆ. ಮತ್ತು ಭಾಗ್ಯಗಳು ರಸ್ತೆಗಳಿಗೆಲ್ಲ ಕೊಟ್ಟಿದ್ದೀವಿ. ಈಗಿನ ಸರ್ಕಾರ ಏನಾಗಿದೆ ಅಂದರೆ ಗುಂಡಿಗೂ ಇಲ್ಲ, ಕುಡಿಯೋ ನೀರಿಗಂತೂ ತೊಂದರೆ ಆಗೋಗಿದೆ. KEB ಒಂದು TC ಹಾಕ್ಬೇಕಾದ್ರೆ ಕುಮಾರಣ್ಣರಿದ್ದಾಗ ನಾವು ಬರೀ 5,000 ರೂಪಾಯಿಗೆ ಒಂದು TC ಹಾಕ್ತಾಯಿದ್ದು. ಯಾವತ್ತಾರು ನಾನು ಮಂತ್ರಿ ಇದ್ದಾಗ ಒಂದು ಬಿಡ್ಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೀನಿ ರೀ. ಈಚೆ ಕಳೆದ 20 ವರ್ಷದಲ್ಲಿ ಸುಮಾರು 5ರಿಂದ 10 ರೂಪಾಯಿ ಜಾಸ್ತಿ ಒಂದು ಯೂನಿಟ್ಗೆ. ಅದರಿಂದ ನೀವು ಅರ್ಥ ಮಾಡ್ಕೋಬೇಕು, ಕುಮಾರಣ್ಣವ್ರು ಇದ್ದಾಗ 40 ಸಬ್ಸ್ಟೇಷನ್ ಮಾಡಿಕೊಟ್ಟೆ KEBದು ಈ ಜಿಲ್ಲೆಗೆ. ಇಷ್ಟು ಹೇಳಿ ಬಾಕಿದೆಲ್ಲ ಆಮೇಲೆ ಹೇಳ್ತೀನಿ. ಇವತ್ತು ನಮ್ಮ ಯುವಕರೆಲ್ಲ ಸೇರಿ ಆಂಜನೇಯನ ನಮ್ದವ್ರು ಯಾರೂ ಕೆಟ್ಟಿಲ್ಲ. ನಿಮಗೆಲ್ಲ ಭಗವಂತ ಆಂಜನೇಯ ನಿಮ್ಮನ್ನೆಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಯುವಕರಿಗೆ ಆಂಜನೇಯನ ಆಶೀರ್ವಾದ ಇದ್ದು ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ಅಂತ ನಾನು ಉದ್ದೂರು ಸಳ್ಳಿಯ ಆಂಜನೇಯನ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಇನ್ನೊಂದು ನಿಮ್ಗೆ ಹೇಳೋದು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ. ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಳಿಗಿರ್ಬೋದು. ನಮ್ಮ ಪೊಡಲಿಪ್ಪು, ಅಲ್ಲಿ ಪೊಡಲಿಪ್ಪೋದಲ್ಲಿ 2 ಜನ ಇದ್ದರು, ರಾಜಪ್ಪ ಅಂತ ಅಷ್ಟು ಮೈನರ್ ಇದ್ದರು. ಇವತ್ತು 4,000 ಜನ ಮಕ್ಕಳು ಓದ್ತಾವೆ. ಯಾರು ಮಕ್ಕಳು ಓದ್ತವೆ? ಬಸವನಹಳ್ಳಿ ಹುಡುಗಿ, ನಮ್ಮ ಬಾರ್ಡ್ರು, ಅರ್ಕೂರು ತಾಲೂಕು, ಇಡೀ ಮೈಸೂರು ಯೂನಿವರ್ಸಿಟಿಗೆ ಮೊದಲನೇ ಸ್ಥಾನದಲ್ಲಿ ಐತೆ ಹುಡುಗಿ. ಹಳ್ಳಿ ಹೆಣ್ಮಕ್ಳು ಹೆಂಗೆ ಓದಬೇಕು ಅನ್ನೋದನ್ನ ನಾವು ದಯಮಾಡಿ ಇಷ್ಟು ಹೇಳೋದು ನೀವು ಆಂಜನೇಯನ ಮುಂದೆ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ. ಕುಮಾರಣ್ಣರು ಆರೋಗ್ಯ 5 ಲಕ್ಷ ಅಲ್ಲಿ 50 ಲಕ್ಷ ಅಲ್ಲಿ ನಾನು ಅಂತ ಹೇಳಿ ಮಾಡಿದರು. ಯಾರು ಕೇಳೋರು ಇವತ್ತು? ಒಂದೊಂದು ಹಾಸ್ಪಿಟ್ಲಿಗೆ ಹೋದರೆ ಹಾಸನದಲ್ಲಿ 500 ಕೋಟಿ ಕೊಟ್ಟು ಆಸ್ಪತ್ರೆ ಖರ್ಚು ಮಾಡಿದ್ರು. ಇವತ್ತು ಅದು ಸ್ಮಶಾನ ಇದ್ದಂಗೆ ಐತಿ, ನೋಡೋಕ್ಕಾಗಲ್ಲ. ಅದ್ರೊಳಗಡೆ ಯಾರು ಹೋದ್ರೂ ಕೇಳೋರಿಲ್ಲ, ಹೇಳೋರಿಲ್ಲ. ಅದರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ಈ ಜಿಲ್ಲೆಗೆ ಕುಮಾರಣ್ಣರದು ದುದ್ದ ಶಾಂತಿಗ್ರಾಮ ನೀರಾವರಿ ಯೋಜನೆ ಇರ್ಬೋದು, ಕುಡಿಯೋ ನೀರಿರ್ಬೋದು, ಇಡೀ ಜಿಲ್ಲೆಗೆಲ್ಲ. ಅದರಿಂದ ಇದನ್ನೆಲ್ಲ ಹೇಳಿ ಹೆಚ್ಚಿಗೆ ನಾನು ಇನ್ನು ಮಾತಾಡಲ್ಲ. ನಮ್ಮ ಪರಮಪೂಜ್ಯ ಅರಕಲಗೂಡಿನ ಪರಮಪೂಜ್ಯ ಜಯ ಸ್ವಾಮಿಗಳು ಬಂದಿದ್ದಾರೆ. ಮತ್ತು ಅಲ್ಲಿಂದ ಸ್ವತಂತ್ರ ಬಸವಲಿಂಗ ಸ್ವಾಮಿಗಳು ಬಸವಪಟ್ಟಣ ಅವರು ಬಂದಿದ್ದಾರೆ. ಅವ್ರಿಗೆ ಪಾದಗಳಿಗೆ ನಮಸ್ಕರಿಸಿ ತಮಗೆಲ್ಲರಿಗೂ ಹೊಂದಿಸಿ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೋಲ್ಲ, ಕುಮಾರಣ್ಣರು ಮಾತಾಡ್ತಾರೆ. ಅವ್ರು ಇನ್ನೂ 4 ಕಾರ್ಯಕ್ರಮ ಇದೆ, ಅದರಿಂದ ಅನ್ಯತಾ ಭಾವಿಸಬಾರ್ದು. ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ. ನಮ್ಮ ಗುರುಗಳಿಂದ ಇದ್ದಾರಲ್ಲ. ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಿದಂತಹ HD ರೇವಣ್ಣವರಿಗೆ ಧನ್ಯವಾದಗಳು. ಅವ್ರು ಹೇಳ್ತಾ ಇದ್ರು ಈ ಇಡೀ ಹಾಸನಕ್ಕೆ ಎಷ್ಟು ಕಾಲೇಜ್ ತಂದಿದ್ದೀವಿ ಅಂತ. ಸೊ ಇಡೀ ಕರ್ನಾಟಕದಲ್ಲಿ 31 ಜಿಲ್ಲೆ ಇರ್ಬೋದು, ಆದರೆ 2 ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹೊಂದಿರುವಂಥ ಏಕೈಕ ಜಿಲ್ಲೆ ಅಂದರೆ ಅದು ಹಾಸನ. ನಾನು ಕುಮಾರಸ್ವಾಮಿ ಅವರು ಕಟ್ಟಿಸಿರುವ 3 ಗೌರ್ಮೆಂಟ್ ಕಾಲೇಜನ್ನು ಹೊಂದಿರ್ತಕ್ಕಂಥ ಹಾಸನ, ಅದರಲ್ಲಿ ನಾನು ಅವ್ರು ಕಟ್ಟಿಸಿರ್ತಕ್ಕಂತಹ ಕಾಲೇಜಲ್ಲೇ ಇಂಜಿನಿಯರಿಂಗ್ ಮಾಡಿದ್ದೀನಿ. ಇದರಿಂದ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅಷ್ಟೇ ಅಲ್ಲ, ಹಾಸನಲ್ಲಿ ಅಗ್ರಿಕಲ್ಚರ್ ಕಾಲೇಜ್ ಇದೆ. ಇಡೀ ಕರ್ನಾಟಕದಲ್ಲಿ ಜಾಸ್ತಿ ಕಾಲೇಜಸ್ ಇಲ್ಲ, ಡಿಸ್ಟಿಕ್ಕಿಗೆ ಒಂದು ಕೂಡ ಇಲ್ಲ, ಆದರೆ ಅಗ್ರಿಕಲ್ಚರ್ ಕಾಲೇಜ್ ಇದೆ. ಅದೇ ರೀತಿ ಹೊಳೆನರಸೀಪುರ ತಾಲೂಕಲ್ಲಿ ಲಾ ಕಾಲೇಜ್ ಇದೆ. ಈಗ ನೀವು ಉತ್ತರ ಕರ್ನಾಟಕದಲ್ಲಿ ಹೋದ್ರೆ ಇಡೀ ಜಿಲ್ಲೆಗೊಂದು ಲಾ ಕಾಲೇಜ್ ಕೂಡ ಸಿಗಲ್ಲ, ಆದರೆ ಹೊಳೆನರಸೀಪುರದಲ್ಲಿದೆ. ಈ ಧನ್ಯವಾದಗಳನ್ನ ಹೇಳ್ತಾ ಇನ್ನೊಂದು ನಮ್ಮ ಹಳ್ಳಿ ರೈತರ ಮಕ್ಕಳಿಗೆ ಇನ್ನೊಂದು ಸುದ್ದಿ ಹೇಳಬೇಕಾಗಿದೆ. ಮಸಳೆ ಹೊಸಳ್ಳಿ ಇಂಜಿನಿಯರಿಂಗ್ ಕಾಲೇಜ್ಗೆ ಕಂಪ್ಯೂಟರ್ಗೆ 60 ಸೀಟ್ ಇದ್ದಿದ್ದು 90 ಸೀಟ್ ಆಗಿದೆ. ಭಾರತ ಸರ್ಕಾರದಿಂದ ಅನುಮತಿ ಕೊಡಿಸಿದ್ದಾರೆ ಕುಮಾರಣ್ಣವರು, ದೇವೇಗೌಡರು. ಅದೇ ರೀತಿ ಹೊಸ ಸಬ್ಜೆಕ್ಟ್ಗಳು ಬಂದಿದೆ, ಸುಮಾರು M.Tech ಇದೆ. ಅದನ್ನು ಈ ಕಾಪಿ ಕೊಡ್ತೀನಿ, M.Techನ. ಆಮೇಲೆ ಹೊಸ ಕೋರ್ಸ್ ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಆ ಥರ ಒಂದು. ಯಾವುದೋ ನಮ್ಮ ಇವ್ರಿಗೆ ಕೊಟ್ಟಿರೋ ಏನಪ್ಪ ಕಾಪಿ ತರಿಸಪ್ಪ, ಅದು ಅಲ್ಲಿ ಕಾಪಿ ತರಿಸಿ ಕೊಟ್ಟರೆ ಅದು ಆಮೇಲೆ M.Tech 2 ಕೋರ್ಸ್ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಕೊಟ್ಟಿದ್ದಾರೆ, ಸಿವಿಲ್ ಕೊಟ್ಟಿದ್ದಾರೆ. ಒಟ್ಟು ಒಂದು ವರ್ಷಕ್ಕೆ 580 ಮಕ್ಕಳುಗಳು ಒಂದೇ ವರ್ಷಕ್ಕೆ ಸೇರ್ಬೋದು. ಇಡೀ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಇದು ಬರೀ 7,000 ರೂಪಾಯಿ ಫೀಸು.
ಕುಮಾರವ್ರು ಮಾಡಿಕೊಟ್ಟಿದ್ದು ಬರೀ 7,000 ರೂಪಾಯಿ ಫೀಸ್ ಒಳ್ಳೇದು, ಖಾಸಗಿದು 2,50,000 ಪ್ರತಿ ವರ್ಷ ಕಟ್ಬೇಕು. ಇದು 7,000 ವಾಪಸ್ ಬರುತ್ತೆ ನಿಮ್ಗೆ. ಮತ್ತೆ ಅರಸೀಕೆರೆಯಲ್ಲಿ ಒಂದು ಕಾಲೇಜು, ಹಾಸನದಲ್ಲಿ ಒಂದು ಕಾಲೇಜು, ಮತ್ಸ್ಯ ಹೊಸಳ್ಳಿ ಕಾಲೇಜು, ಸುಮಾರು 150 ಕೋಟಿ ಖರ್ಚು ಮಾಡಿದ್ದಾರೆ. ಡಿಪ್ಲೊಮಾ ಹೆಣ್ಮಕ್ಳಿಗೆ ಒಂದು ಕಾಲೇಜ್ ಇದೆ. ಹೊಳೆನರಸೀಪುರದಲ್ಲಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಡಿಪ್ಲೊಮಾ ಹೆಣ್ಮಕ್ಳು ಕಾಲೇಜ್ ಇದೆ. ಇದನ್ನ ನೋಡಿ ನಮ್ಮ ಮಕ್ಕಳುಗಳನ್ನ ಇವತ್ತು ಸುಮ್ಮನೆ ನೀವು ತಗೊಂಡೋಗಿ 2 ಲಕ್ಷ 3 ಲಕ್ಷ ಕೊಟ್ಟು ಕಳ್ಕೋಬೇಡಿ. ನಮ್ಮ ಪತ್ರಿಕಾ ಸ್ನೇಹಿತರಿಗೆ ಅದೊಂದು ಕಾಪಿ ಕೊಡ್ತೀನಿ, ತಾವೊಂದು ದಯಮಾಡಿ ಅದನ್ನ ನಾಳೆ ಬರೀಬೇಕು ಅಂತ ಹೇಳಿ ಪತ್ರಿಕಾ ಸ್ನೇಹಿತರಿಗೆ ಮನವಿ ಮಾಡ್ತೀನಿ. ಯಾಕೆ ನಮ್ಮ ಎಲ್ಲ ಹೊಳೆನರಸೀಪುರ ಪತ್ರಿಕಾ ಸ್ನೇಹಿತರು ಬಂದಿದ್ದಾರೆ, ಅವ್ರಿಗೆ ವೆಂಕಟೇಶ್ವರ ಅಧ್ಯಕ್ಷರು ಬಂದಿದ್ದಾರೆ, ಹಾಸನದಿಂದ ಎಲ್ಲ ಬಂದಿದ್ದಾರೆ. ಯಾರು ಅನ್ಯತಾ ಭಾವಿಸಬಾರ್ದು. ಎಲ್ಲರಿಗೂ ಚಂದ್ರು, ಎಲ್ಲರಿಗೂ ನಮ್ಮ ಹಾಸನದಿಂದ ಬಂದಿರೋ ಎಂತ ಎಲ್ಲ ಮಾಧ್ಯಮದವರಿಗೂ ಒಂದ್ಸಲ ನಮ್ಮ